ಎಣ್ಣೆ, ಸಿಗರೇಟು, ಗುಟ್ಕಾ, ಎಲೆಡ್ಕೆ ಈ ಥರ ಇನ್ಯಾವುದಕ್ಕೂ ಅಡಿಕ್ಟ್ ಆಗೋದು ನೋಡಿದ್ದೀರಾ. ಆದರೆ ನೀವೇನಾದರೂ ಮಶ್ರೂಮ್ ಬಾತ್ಗೆ ಅಡಿಕ್ಟ್ ಆದವ್ರನ್ನ ನೋಡಿದ್ದೀರಾ? ನೋಡಿಲ್ಲ ಅಂತಂದ್ರೆ ಈ ರೆಸಿಪಿನ ನೀವು ಮನೇಲಿ ಮಾಡಿ ನಿಮ್ಮ ಮನೆಯವರೆಲ್ಲ ಮಶ್ರೂಮ್ ಬಾತ್ಗೆ ಅಡಿಕ್ಟ್ ಆಗ್ಬಿಡ್ತಾರೆ ಕಣ್ರಿ. ನಮಸ್ಕಾರ ಎಲ್ಲರಿಗೂ. ಹಾಗಾದ್ರೆ ಇವತ್ತಿನ ಸ್ಪೆಷಲ್ ಏನು ಅಂತ ಗೊತ್ತಾಯ್ತಲ್ವಾ? ಅದೇ ಕಣ್ರಿ ಮಶ್ರೂಮ್ ಬಾತು. ಹಾಗಾದ್ರೆ ಮತ್ತೆ ತಡ ಶುರು ಮಾಡೋಣ. ಮೊದಲಿಗೊಂದು ಮಿಕ್ಸಿ ಜಾರ ತಗೊಂಡು ಅದಕ್ಕೆ ಸ್ವಲ್ಪ ಪುದೀನ ಹಾಕಿ, ಆಮೇಲೆ ಒಂದು 5-6 ಬೆಳ್ಳುಳ್ಳಿ, ಒಂದು ದೊಡ್ಡ ದೊಡ್ಡ ಬೆಳ್ಳುಳ್ಳಿ ಹೆಸರು ತಗೊಂಡು ಅದನ್ನು ಹಾಕ್ಬಿಡಿ. ನಾವಿಲ್ಲೊಂದು 3 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದೀವಿ. ಜೊತೆಗೊಂದು ಸಣ್ಣ ಈರುಳ್ಳಿನ ಹೆಚ್ಚಿ ಹಾಕ್ತಾ ಇದೀವಿ, ಹಸಿಯಾಗಿ ಹಾಕ್ತಾ ಇದೀವಿ. ಜೊತೆಗೊಂದು 1/4 ಕಪ್ ಕಾಯಿ, 1 ಟೀ ಸ್ಪೂನು ಧನಿಯಾನು ಹಾಕ್ತಾ ಇದೀವಿ. ಆಮೇಲೆ ಒಂದು ಅರ್ಧ ಕಪ್ ನೀರು ಹಾಕಿ ವಿಡಿಯೋದಲ್ಲಿ ತೋರಿಸ್ತಾ ಇದೀವಲ್ಲ ಈ ಮಟ್ಟಿಗೆ ರುಬ್ಬಿ ಸಾಕಾಗುತ್ತೆ. ಈಗ ಈ ಕಡೆ ಒಂದು ಬಾಣಲಿ ತಗೊಂಡು ಅದನ್ನ ಕಾಯಕ್ಕೆ ಕಟ್ಟು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಆಮೇಲೆ ಅದಕ್ಕೆ 1.5 ಪೀಸು ಚಕ್ಕೆ, 1 ಸ್ಟಾರ್ ಹಾಕಿ. ಆಮೇಲೆ ಒಂದು ಪಲಾವ್ ಎಲೆ, ಇದಕ್ಕೆ ದಾಲ್ಚಿನಿ ಅಂತಾನು ಹೇಳ್ತಾರೆ. ಆಮೇಲೆ ಸ್ವಲ್ಪ ಗೋಡಂಬಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡೋಕೆ ಶುರು ಮಾಡಿ. ಆಮೇಲೆ 1 ಕಪ್ಪು ಈರುಳ್ಳಿನೂ ಹಾಕಿ. ಈರುಳ್ಳಿ ಹಾಕಿದ್ಮೇಲೆ ಅದನ್ನ ಚೆನ್ನಾಗಿ ಫ್ರೈ ಮಾಡಿ. ಹಾಕಿರೋದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಮಸಾಲೆ ರುಬ್ಕೊಂಡ್ವಲ್ಲ ಮಿಕ್ಸಿ ಜಾರಲ್ಲಿ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗ್ತಿದ್ದಂಗೆ ನಿಮ್ಮ ಮೂಗಿಗೆ ಆ ಘಮ ಹೊಡಿಲಿಕ್ಕೆ ಶುರು ಆಗುತ್ತೆ. ಟೈಮಲ್ಲಿ 1 ಟೀ ಸ್ಪೂನು ಅರಿಶಿನನೂ ಹಾಕ್ಕೊಳ್ಳಿ. ಈಗ 1 ಕಪ್ಪು ಟೊಮೆಟೊ ಪ್ಯೂರಿ. ಈ ಟೊಮೆಟೊ ಪ್ಯೂರಿ ಅಂದರೆ ಮತ್ತೇನೂ ಅಲ್ಲ, 1 ಕಪ್ಪು ಟೊಮೆಟೊ ತಗೊಂಡು ಅದನ್ನು ಮಿಕ್ಸಿ ಜಾರಕ್ಕೆ ಹಾಕಿ ರುಬ್ಬಿ ಅದನ್ನು ಹಾಕಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನು ಗರಂ ಮಸಾಲೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಜೊತೆಗೆ 1 ಟೀ ಸ್ಪೂನು ಸಕ್ಕರೆ ಹಾಕೋದು ಮಾತ್ರ ಮರಿಬೇಡಿ. ಇದಾದ್ಮೇಲೆ 2 ಟೀ ಸ್ಪೂನು ಕಸ್ತೂರಿ ಮೇಥಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಅದು ಫ್ರೈ ಆಗೋಕ್ಕೆ ಶುರುವಾಗುತ್ತೆ. ಅಂದರೆ ಎಲ್ಲ ಹಸಿ ವಾಸನೆ ಹೋಗೋಕ್ಕೆ ಶುರುವಾಗುತ್ತೆ. ಆ ಪರಿಮಳ ಇದೆಯಲ್ಲ ಅದ್ಭುತವಾಗಿರುತ್ತೆ. ಈಗ ಚೆನ್ನಾಗಿ ತೊಳ್ಕೊಂಡಿರೋ ಬಟನ್ ಮಶ್ರೂಮ್ನ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಆಹಾ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಕಣ್ರಿ. ತಿನ್ಮೇಲಂತೂ ನಿಜವಾಗ್ಲೂ ಹೇಳ್ತೀನಿ ಸಕ್ಕತ್ತಾಗಿರುತ್ತೆ. ಈ ಟೇಸ್ಟ್ನ ನೀವು ಲೈಫಲ್ಲಿ ಮರೆಯಲ್ಲ. ಈಗ ನಾವು ಹತ್ತತ್ರ 1 ಪಾವ್ ಅಷ್ಟು ಬಾಸುಮತಿ ಅಕ್ಕಿನ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಹಾಕ್ತಾ ಇದೀವಿ. ಆಮೇಲೆ ಹತ್ತತ್ರ 1.5 ಕಪ್ಪು ನೀರು ಹಾಕೊಂಡ್ವಿ. ನೀರು ಹಾಕಿದ್ಮೇಲೆ ಇನ್ನೇನು ಅದನ್ನು ವಿಷಲ್ ಹೊಡಿಸ್ಬೇಕು. 2-3 ವಿಷಲ್ ಹೊಡೆದ್ಮೇಲೆ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ತಣ್ಣಗಾದ್ಮೇಲೆ ಕುಕ್ಕರ್ ಮುಚ್ಚಲ ತೆಗೆದ್ರೆ ಆಹಾ, ಅದ್ಭುತವಾದ ಸೀನು ನಿಮಗೆ ರೆಡಿ ಇರುತ್ತೆ. ಏನು ಗೊತ್ತಾ, ಮಶ್ರೂಮ್ ಇರುತ್ತಲ್ಲ ಚೆನ್ನಾಗಿ ಬೆಂದು ನಿಮ್ಗೆ ಒಳ್ಳೆ ಘಮ ಬರ್ತಾ ಇರುತ್ತೆ ಮೂಗಿಗೆ. ಒಂದೊಳ್ಳೆ ಮೊಸರು ಬಜ್ಜಿ ಮಾಡಿ ಜೊತೆಗೆ ಈ ಮಶ್ರೂಮ್ ಬಾತ್ನ ಹಾಕ್ಕೊಂಡು ತಿಂತಾ ಇದ್ರೆ ಯಾಕೆ ಕೇಳ್ತೀರಾ, ಆ ಜೀವನದ ಮಜಾನೇ ಬೇರೆ. ನಾನು ಹೇಳಿದ್ರೆ ನಿಮ್ಗೆ ಸುಳ್ಳು ಅನ್ಸಿದ್ರೆ ನೀವೇ ಒಂದ್ಸರಿ ಮನೇಲಿ ಮಾಡಿ ಆಮೇಲೆ ಬಂದು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಿತ್ತು ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನೀವು ಯಾಕೋ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಲ್ಲ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಯಾವುದೋ ಒಂದು ಮಾಡಿ ನಮಗೊಂದು ಸಪೋರ್ಟ್ ಆಗುತ್ತೆ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಇನ್ನೊಂದು ಸಖತ್ ವಿಡಿಯೋ ಜೊತೆಗೆ ಮತ್ತೆ ಸಿಗುವ.